ನಮ್ಮ ಮನೆಗೊಬ್ರು ಗೆಸ್ಟ್ ಬಂದು ನಿಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಗೆ ಗೂಡು ಕಟ್ಟಲಿಕ್ಕೆ ಜಾಗ ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾವು ಆಯ್ತು ಅಂತ ಹೇಳಿದ್ವಿ. ಗೂಡು ಕಟ್ಟಿ ಅದರಲ್ಲಿ ಸಂಸಾರ ಮಾಡಿ ಅಷ್ಟು ಬೇಗ 3 ಮೊಟ್ಟೆನೂ ಇಟ್ಟಾಯ್ತು. ಅದರಿಂದ 2 ಮರಿನೂ ಬಂತು. 3ನೇದು ಒಂದು ಬಂದಿರ್ಲಿಲ್ಲ. ನಾವೇನ್ ಬರಲ್ಲ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಡೇ ನೋಡುವಾಗ ಅದರಲ್ಲಿ ಸಹ ಮರಿ ಬಂದಿತ್ತು. ಮರಿಗಳು ಸ್ವಲ್ಪ ದೊಡ್ಡದಾಗ್ತಾ ಬಂದ್ವು. 3 ಇದ್ದ ಹಕ್ಕಿ ಮರಿಯಲ್ಲಿ 1 ಹಕ್ಕಿ ಮರಿಯಲ್ಲಿ ಹೋಯ್ತಂತಾನೆ ಗೊತ್ತಾಗ್ಲಿಲ್ಲ. ನೋಡಿ ತುಂಬಾನೇ ಬೇಸರ ಆಯ್ತು. ಪುಟ್ಟ ಹಕ್ಕಿ, ಅದಕ್ಕೆ ಏನೂ ಸಿಗ್ತಾ ಇಲ್ಲ, ಬಿಸಿಲು ಬೇರೆ. ಸಿಕ್ಕಿದ್ದನ್ನೆಲ್ಲ ತನ್ನ ಮರಿಗಳಿಗೆ ಕೊಡ್ತಾ ಇತ್ತು. ಅವುಗಳು ಖಂಡಿತವಾಗಿ ತಾಯಿ ತಿನ್ನಲ್ಲ, ಮರಿಗಳಿಗೇನೆ ತಂದು ಕೊಡ್ತದೆ. ಅದಕ್ಕೆ ನಾನು ಅದಕ್ಕೆ ಫುಡ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದ್ಲೆಲ್ಲ ತಿಂತಾ ಇರ್ಲಿಲ್ಲ. ಆದ ನಂತರ ಅದಕ್ಕೆ ಪರಿಚಯ ಆಯ್ತು ನಮ್ದು. ಹಾಗೆ ಕೊಟ್ಟಿದ್ದನ್ನೆಲ್ಲ ತಿಂತಾ ಇತ್ತು. ಹಕ್ಕಿಗಳು ಅಷ್ಟು ಬೇಗ ಯಾರತ್ರನೂ ಏನು ಫುಡ್ ಅನ್ನು ತಕೊಂಡು ತಿನ್ನಲ್ಲ. ಅವುಗಳಿಗೆ ಒಬ್ಬರ ಮೇಲೆ ನಂಬಿಕೆ ಬಂದ್ರೆ ಮಾತ್ರ ಅವುಗಳು ತಿನ್ನೋದು. ಹಾಗೆ ನಮ್ಮನ್ನು ನೋಡಿ ನೋಡಿ ಅವುಗಳಿಗೆ ನಮ್ಮ ಮೇಲೆ ನಂಬಿಕೆ ಬಂತು. ಹಾಗಾಗಿ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವು. ಒಮ್ಮೆ ಪರಿಚಯ ಆದ್ಮೇಲೆ ನಾನು ದಿನ ಅದಕ್ಕೆ ನೀರು ಮತ್ತೆ ಫುಡ್ ಕೊಡ್ತಾ ಇದ್ದೆ. ಅದನ್ನು ಚಂದ ಮಾಡಿ ಕುಡಿತಾ ಇತ್ತು. ಆದ್ರೆ ಅದರಲ್ಲಿ ಗಂಡು ಹಕ್ಕಿ ಅದಕ್ಕೆ ಬೈತಾ ಇತ್ತು ಕುಡಿಯುವಾಗ, ತಿನ್ನುವಾಗೆಲ್ಲ. ಅದು ಬಂದು ಬೈಯುವಾಗ ಇದು ತಿಂತಾನೆ ಇರ್ಲಿಲ್ಲ. ಅದು ಮತ್ತೆ ಎಲ್ಲಿಯಾದ್ರೂ ಹೋದ್ಮೇಲೆ ನಾನು ಕೊಟ್ರೆ ಏನಾದ್ರೂ ತಿಂತಾ ಇತ್ತು. ಇವಾಗ ಇಷ್ಟು ಬಿಸಿಲಿದೆ, ಅವುಗಳಿಗೆ ನೀರು ಎಲ್ಲೂ ಸಿಗ್ಲಿಕ್ಕಿಲ್ಲ. ನೀರು ತುಂಬಾ ಕುಡಿತಾ ಇತ್ತು. ಫುಡ್ ಎಲ್ಲ ಸ್ವಲ್ಪ ತಿನ್ನೋದು, ಆದ್ರೆ ನೀರು ಫುಲ್ ಕುಡಿತಾ ಇತ್ತು. ಮಕ್ಕಳಿಗೆಲ್ಲ ಕೊಡ್ತಾ ಇರ್ಲಿಲ್ಲ. ಅದ್ರ ಮಕ್ಕಳಿಗೆ ಅದೇನು ಹುಳ ಎಲ್ಲ ತಂದು ಕೊಡ್ತಾ ಇತ್ತು. ಇದು ಫುಡ್ ಬೇರೆ ಅಲ್ಲ, ಹಾಗಾಗಿ ಅದು ಮಕ್ಕಳಿಗೆ ಕೊಡ್ತಾನೆ ಇರಲಿಲ್ಲ, ತಾನೇ ತಿಂತಾ ಇತ್ತು. 2 ಹಕ್ಕಿ ಇತ್ತು. ಅದರಲ್ಲಿ 1 ಹಕ್ಕಿ ಹಾರಿ ಹೋಯ್ತು. ನಮ್ಮ ಎದುರಿಗೇನೆ ಹಾರಿ ಹೋಯ್ತದು. ಇನ್ನು ಉಳಿದಿದ್ದು 1. ಅದನ್ನು ಇವಾಗ ನೋಡಿದ್ರೆ ಅದೂನು ಇಲ್ಲ, ಅದೂನು ಹಾರಿ ಹೋಗಿ ಆಗಿದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅವುಗಳನ್ನ ಕಂಡ್ರೆ ತುಂಬಾನೇ ಪ್ರೀತಿ. ನಮ್ಮ ಮನೆಯವರಾಗೆ ಇದ್ರು. ಆದ್ರೆ ಏನ್ ಮಾಡೋದು, ಪ್ರಕೃತಿಯ ನಿಯಮ. ಅವುಗಳು ದೊಡ್ಡದಾದ್ಮೇಲೆ ಹಾರಿ ಹೋಗ್ಲೇಬೇಕು.